ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಗುನಾ ಡೈರಿ. ಸೊ ಇವಾಗ ಸಮಯ 3:30 ಆಗ್ತದೆ. ಎದ್ದು ಹಾಟ್ ವಾಟರ್ ಕುಡಿತಿದ್ದೀನಿ. ಸೊ ನನಗಿವಾಗ NCC ಎಕ್ಸಾಮ್ ಇದೆ. ಹಾಟ್ ವಾಟರ್ ಕುಡಿದು ಪಟ ಪಟ ಅಂತ ರೆಡಿ ಆಗೋಣ. ಚಲೋ. ತುಂಬ ಜನ ನನಗೆ ಕ್ವೆಶನ್ ಕೇಳ್ತಿದ್ರು, ಯಾರು ತಲೆ ಬಾಚ್ತಾರೆ ನಿನಗೆ ಯಾವಾಗ್ಲೂ ಅಷ್ಟು ಡಿಫ್ರೆಂಟಾಗಿ ಹಾಕೊಬರ್ತೀಯಲ್ಲ, ಅಷ್ಟೊಂದು ಪೇಷನ್ಸ್ ಎಲ್ಲಿರುತ್ತೆ, ಯಾರು ತಲೆ ಬಾಚ್ತಾರೆ ಅಂತ. ಸೊ ಹಿಯರ್ ವಿ ಗೋ. ಯಾರೂ ತಲೆ ಬಾಚೋದಿಲ್ಲ, ನನಗೆ ನಾನೇ ತಲೆ ಬಾಚ್ಕೊಂಡು ಬರೋದು. ಪೇಷನ್ಸ್ ಅಂತ ಏನಿಲ್ಲ, ಅದಕ್ಕೇನು ಜಾಸ್ತಿ ಟೈಮ್ ಕನ್ಸಂಪ್ಷನ್ ಆಗೋದಿಲ್ಲ. ಇಫ್ ಯು ಆರ್ ಪರ್ಫೆಕ್ಟ್ ಎನಫ್, ನಿಮಗೆ ಪ್ರಾಕ್ಟೀಸ್ ಇದೆ ಅಂತಂದರೆ ಪಟ ಪಟ ಅಂತ 5 ಮಿನಿಟ್ಸಲ್ಲೇ ತಲೆ ಬಾಚ್ಕೋಬೋದು. ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಇವಾಗ ನಮಗೆ ಎಕ್ಸಾಮ್ ಸರ್ಟಿಫಿಕೇಟ್ ಎಕ್ಸಾಮ್ ಇರೋದು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ಸೊ ಕಮ್ ಲೆಟ್ಸ್ ಗೋ. ಸೊ ಫೈನಲಿ ರೆಡಿ ಆಗಿಬಿಟ್ಟು ಆಚೆ ಬಂದೆ. ಅಂದರೆ ಹೋಗೋಣ ಅಂತೇಳ್ಬಿಟ್ಟು, ಇನ್ನೂ ಅಪ್ಪರ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಡೋರ್ ಓಪನ್ ಮಾಡಿ ಆಚೆ ಬಂದು ನೋಡ್ತೀನಿ ದಿಸ್ ಬ್ಯೂಟಿಫುಲ್ ವ್ಯೂ. ಒಂದು ಕ್ಷಣಕ್ಕೆ ಐ ಕಾಂಟ್ ಎಕ್ಸ್ಪ್ರೆಸ್ ದಿಸ್. ನೋಡಿ ಅದೆಷ್ಟು ಚೆನ್ನಾಗಿದೆ ನೋಡಿ. ಚಂದ್ರ, ಶಿವರಾತ್ರಿ ಹಬ್ಬ ಬೇರೆ, ಟೈಮ್ 6 o'clock ಆಗ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅಷ್ಟೊಂದು ಫೋಕಸ್ ಆಗ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲವ್ಲಿ. ಸರಿ ನಡೀರಿ, ಟೈಮ್ ಆಯ್ತು, ಹೋಗೋಣ. ಆಮೇಲೆ ಲೇಟ್ ಮಾಡಿದ್ರೆ ಮತ್ತೆ ಖತಮ್ ಮಾಡಿಬಿಡ್ತಾರೆ. ಹೋಗೋಣ, ಚಲೋ. ಸೊ ಗೈಸ್, ಇವಾಗ ಟೈಮ್ ಬಂದು 6:22 ಆಗಿದೆ. 7 o'clock ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇದು ಬಂದು ಲೊಕೇಶನ್ ಬಂದು ಕ್ರೈಸ್ಟ್ ಯೂನಿವರ್ಸಿಟಿ, ಡೈರಿ ಸರ್ಕಲ್ ಹತ್ರ ಇರೋದು. ಸೊ ನನಗೆ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 30 minutes ಆಗ್ಬೋದು ಜರ್ನಿ ಅಷ್ಟೇ. ಯಾಕೆ ಅಂತಂದರೆ ಇವಾಗ ಅಷ್ಟೊಂದೇನು ಬಸ್ಸಸ್ ಟ್ರಾಫಿಕ್ ಇರಲ್ಲ ಅರ್ಲಿ ಮಾರ್ನಿಂಗು, ಬೇಗ ಹೋಗ್ಬಿಡ್ಬೋದು. ಸರಿ ಬನ್ನಿ, ಲೆಟ್ಸ್ ಗೋ. ಹೆಂಗೋ ಮನೆ ಹತ್ರದಿಂದ ಎಕ್ಸ್ಪ್ರೆಸ್ ಬಸ್ ಸಿಕ್ತು. ಎಕ್ಸ್ಪ್ರೆಸ್ ಬಸ್ಸಲ್ಲಿ ಬಂದೆ, ಬಟ್ ಮುನೇಶ್ವರ ದೇವಸ್ಥಾನ ಹತ್ರ ಸ್ಟಾಪ್ ಕೊಡಲ್ಲ ಅಂತ ಹೇಳಿದ್ರು. ಸೆಂಟ್ ಜಾನ್ಸ್ ಹತ್ರ ಹೇಳ್ಕೊಂಡು, ಸೆಂಟ್ ಜಾನ್ಸಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಿಕೊಂಡು ಮುನೇಶ್ವರ ಟೆಂಪಲ್ ಹತ್ರ ಹೇಳ್ಕೊಂಡಿದ್ದೀನಿ. ಸೊ ಫೈನಲಿ ಲೊಕೇಶನ್ ಅಂತೂ ರೀಚ್ ಆಗಿದ್ದೀನಿ. ನಮ್ಮ ಕೆಡೆಟ್ಸ್ ಎಲ್ಲನೂ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಸೊ ಬನ್ನಿ ಹೋಗೋರ ಜೊತೆ ಜಾಯ್ನ್ ಆಗೋಣ. ನಮಗೆ ಇಲ್ಲೊಂದು ನೆಗೆಟಿವ್ ಏನಪ್ಪ ಅಂತಂದರೆ, ನಮ್ಮ ಬ್ಯಾಚವರಿಗೆ ನಮಗೆ ಈ ಸತಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಸೊ 0.25 ನೆಗೆಟಿವ್ ಮಾರ್ಕಿಂಗ್. ಹೆಂಗಾಗುತ್ತೋ ಏನೋ. ನಮ್ಮೋರಂತೂ ಎಲ್ಲ ಒಂದು ಕಡೆ ಸೇರ್ಕೊಂಡು ಫುಲ್ ನೆಕ್ಸ್ಟ್ ಅವರ್ ಪ್ರಿಪ್ರೇಷನ್ ಆಗ್ತಿದ್ದಾರೆ. ನಾನು ಯಾಕಪ್ಪ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು, ನಾನು ಮೈಕ್ ಕನೆಕ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಂಗೆ ನಾರ್ಮಲಾಗಿ ಮಾತಾಡಿದ್ದೆ. ಸೊ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ತುಂಬ ಇದೆ. ಆ್ಯಂಡ್ ಅದು ಎಡಿಟ್ ಮಾಡಿದ್ರು ಕೂಡ ಡಿಸ್ಟರ್ಬೆನ್ಸ್ ಹಂಗೆ ಇತ್ತು. ಅದರಿಂದಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಫೋನ್ಗಳು ಹಿಡ್ಕೊಂಡು ಯಾವ ರೇಂಜಿಗೆ ಪ್ರಿಪೇರ್ ಆಗ್ತಿದ್ದಾರೆ ಇವರು ಅಂತ. ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿದ ತಕ್ಷಣ ಇನ್ನೂ ಫುಲ್ ಭಯ ಬಿದ್ದುಬಿಟ್ಟು ಓದ್ದವಾಗ್ತವ್ರೆ. ಆ್ಯಂಡ್ ಹೇಳೋರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇವೆಲ್ಲ ಏನು ಲೆಕ್ಕನೇ ಇಲ್ಲ ಅಂತ. ಬಟ್ ಆದರೂ ಫುಲ್ ಸೀರಿಯಸ್ ಆಗಿ ತೊಗೊಂಡೆಲ್ಲ ಫುಲ್ ಸ್ಟಡಿ ಮಾಡ್ತವ್ರೆ. ಸರಿ ಆಯಿತು, ಬನ್ನಿ ಇವಾಗ ಒಳಗಡೆ ಫಾಲ್ ಇನ್ ಆಗೋಣ. ಆದರೂ ಮಾಡೋಗ್ಲಿ. ಓಕೆ ಗೈಸ್, ಎಲ್ಲರೂ ಬಂದಿದ್ದಾರೆ ಆನ್ ಟೈಮಿಗೆ. ನಾವು ಕೂಡ ಆನ್ ಟೈಮ್ಗೆ ರಿಪೋರ್ಟ್ ಆಗಿದ್ದೀವಿ. ಇವಾಗ ಒಳಗಡೆ ಹೋಗುವ ಸಮಯ. ಆನ್ ಟೈಮಿಗಂತೂ ಕರೆಕ್ಟಾಗಿ ಬಂದಿದ್ದೀವಿ. 7 o'clock ಬರಬೇಕಾಗಿತ್ತು. 7 o'clock ಆಲ್ರೆಡಿ ರಿಪೋರ್ಟ್ ಮಾಡಿದ್ದಾಗಿದೆ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಚಲೋ ಸುಮ್ಮನೆ ಇರು, ಯಾರು ಏನು ನೋಡಲ್ಲ, ಸುಮ್ಮನೆ ಇರು. ವಿಡಿಯೋ ಮಾಡೋಂಗಿಲ್ಲ, ಆದರೂ ಅಲ್ಲಲ್ಲ ಚುಚ್ಚು ಕ್ಲಿಪ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಕ್ಲಿಪ್ಸ್ನ ಕಲೆಕ್ಟ್ ಮಾಡಿದ್ದೀನಿ ಅಷ್ಟೇ. ಬೇಜಾರು ನೋಡ್ಕೊಳ್ಳಿ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಇವ್ರು ನೋಡಿ ಗಾಯ್ಸ್ ಹೆಂಗೆ ತಿಂತವ್ರೆ. ಕಿಶೋರ್ ಬಂದ. ಕಿಶೋರ್
ಕಿಶೋರ್ ಹಲೋ ಹಲೋ ಗೊತ್ತಿಲ್ಲ. ಸೊ ಫೈನಲಿ ನಮ್ದೆಲ್ಲನೂ ಕಂಪ್ಲೀಟ್ ಆಯಿತು, ಮುಗಿಸ್ಕೊಂಡು ಬಂದಿದ್ದೀವಿ. ಚೆನ್ನಾಗಾಯಿತು ಗೈಸ್. ಇವಾಗ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಇಲ್ಲೆಲ್ಲ ಫುಲ್ ರೆಸ್ಟ್ ಮಾಡ್ತಿದ್ದಾರೆ, ಊಟ ಎಲ್ಲ ತಿಂತಾ ಇದ್ದಾರೆ. ನಮ್ಮದು ಎಲ್ಲ ಚೆನ್ನಾಗಾಯಿತು. ಸಾನು ಹೆಂಗಾಯಿತು? ಬಿಸಿಲು ಕಾಣಿಸ್ತಿಲ್ಲ, ಹೆಂಗಾಯಿತು? ಚರಿಷ್ಮಾ ಸ್ನ್ಯಾಪ್ ತೊಗೊತಿದ್ದಾಳೆ. ಚರಿಷ್ಮಾ ಹೆಂಗಾಯ್ತು? ಚರಿಷ್ಮಾ ಕೇಳಬೇಡ ಅಂತೆ. ನಮ್ಮ ಹುಡುಗಿರೆಲ್ಲ ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ನಮ್ಮ SWಸು ಮಾತ್ರ ಕ್ರೇಜಿಯಾಗಿ ಆಯಿತು ಗೈಸ್, ಚೆನ್ನಾಗಿ ನಡೀತು. ಇಲ್ಲಿ ನಮ್ಮ ಶುಭ ಅವರು, ನಾವೆಲ್ಲ ಯಾವಾಗ ಬೃಂದಾವನ್ ಕಾಲೇಜಲ್ಲಿ ಫಸ್ಟ್ ಕ್ಯಾಂಪಿಗೆ ಮೀಟ್ ಆಗಿದ್ದಿದ್ದು. ಸೊ ಬಾ ಫ್ರೇಮಿಗೆ. ಇವಾಗ ಮತ್ತೆ C ಸರ್ಟಿಫಿಕೇಟ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ವಿ. ಕಾಲ್ ಮಾಡ್ಕೊಂಡು ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಮಾಡಿದ್ದೆ ಗೈಸ್. ನಾನು ಡಬಲ್ ಲೈನ್ ಯಾರ್ಡ್ ಬೇಕಿತ್ತು C ಸರ್ಟಿಫಿಕೇಟ್ಗೆ, ಸಿಕ್ಕಿಲ್ಲ ಗೈಸ್. ಅಲ್ಲಿ ಗೈಸ್ ಇನ್ನೊಂದು ಶುಭ ಅಲ್ಲಿ ಅವಳಂತೂ ಮಾಡಲ್ ಗೈಸ್, ಮಾಡಲು. ಯಾಕೆ ಹೇಳ್ತೀರಾ? ಬ್ಯೂಟಿ ಕ್ವೀನು, ಹೇಳಂಗೆ ಇಲ್ಲ ಅವಳ ಬಗ್ಗೆ. ಇರಿ ಒಂದು ನಿಮಿಷ ಝೂಮಾಗಿ ತೋರಿಸ್ತೀನಿ. ಬೆಟಾಲಿಯನ್ ಗೈಸ್, ಇಲ್ಲ ಗೈಸ್, ಶುಭ ಗೈಸ್, ಶುಭ ಬ್ಯೂಟಿ ಕ್ವೀನು. ರಶ್ಮಿನಾಕು ಎಲ್ಲ ಯಾರು ಕಾಣಿಸ್ತಿಲ್ಲ ಗೈಸ್, ಇದು ಕಾಣಿಸ್ತಾ ಇಲ್ಲ ಎಲ್ಲರೂ. ಅಯ್ಯೋ ಬಿಟ್ಟವ್ರೆ. ಸೊ ನಾವು ಇವ್ರನ್ನ ಫಸ್ಟ್ ಕ್ಯಾಂಪಲ್ಲಿ ಮೀಟ್ ಮಾಡಿದ್ವಿ. ಇವ್ರ ಕಾಲೇಜಿಗೆ ಬಂದಿದ್ವಿ, ಬೃಂದಾವನ್ ಕಾಲೇಜಿಗೆ. ನಮ್ಮ ಕಾಲೇಜ್ ದೇವ್ರ ಕಾಲೇಜ್. ಆ್ಯಕ್ಚುಲಿ ಬೆಸ್ಟ್ ಮೆಮೊರೀಸ್ ಇರೋದು ಅಂದರೆ ಬೃಂದಾವನ್ ಕಾಲೇಜಲ್ಲೇ. ಬೆಸ್ಟ್ ಫ್ರೆಂಡ್ಸ್. ಎಕ್ಸಾಕ್ಟ್ಲಿ. ಬೃಂದಾವನ್ ಕಾಲೇಜ್ ಕ್ಯಾಂಪ್ ಆದಮೇಲೆ ಮತ್ತೆ ಇನ್ನೊಂದು ಕ್ಯಾಂಪ್ ಇತ್ತು. ಆ ಕ್ಯಾಂಪಲ್ಲಿ ಏನೋ ಅಷ್ಟೊಂದು ಮೆಮೊರೀಸ್ ಮಾಡೋಕ್ಕಾಗಲಿಲ್ಲ. ಬಟ್ ಇವ್ರ ಜೊತೆ ಮಾಡಿದ ಮೆಮೊರೀಸ್ ಇತ್ತಲ್ಲ, ಇನ್ನೂ ತುಂಬ ಜನ ಮಿಸ್ ಆಗಿದ್ದಾರೆ. ಸೀಮಾ, ಜಶ್ಮಿ, ತುಂಬ ಜನ ಮಿಸ್ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್, ಅವರೆಲ್ಲ ಪಾಸ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಇವಾಗ ಇವರೆಲ್ಲ ನಮ್ಮ ಏನು ಬ್ಯಾಚ್ ಅವರು. ಸೊ ಇನ್ನೂ ತುಂಬ ಜನ ಇದ್ದಾರೆ. ಎಲ್ಲ ಮಿಗ್ದವ್ರೆಲ್ಲರೂ ಆಲ್ರೆಡಿ ಅಲ್ಲಿದ್ದಾರೆ. ನಾಳೆ ಸಿಗ್ತೀವಿ ಇನ್ನೂ ಒಂದ್ಸತಿ. ನಾಳೆ ಅದೇ ಮತ್ತೆ ಫೋನ್ ಮಾಡ್ಕೊಂಡು ಹುಡ್ಕೊಂಡು ಬರ್ಬೇಕು. ಶುಭಂಗ್ ಫೋನ್ ಮಾಡ್ಕೊಂಡು ಬಂದಿದೆ ಇವಾಗ. ನಾಳೆ ಶುಭನೇ ಫೋನ್ ಮಾಡ್ತಾಳೆ. ನಾನೇ ಫೋನ್ ಮಾಡ್ತೀನಿ. ಅವ್ಳು ಮಾಡಿಲ್ಲ ಅಂದ್ರೆ ನಂಗೆ ಹೇಳು ಬಂದು. ಹೆಂಗೆ ನಮ್ಮ ಜಯೋ ಅವ್ರದ್ದು ಆ್ಯಕ್ಚುಲಿ ವ್ಯಾನ್ ಬಂದಿದೆ, ವ್ಯಾನಲ್ಲಿ ಬಂದಿರೋದವರು. ಸೊ ಹೋಗ್ತಿದ್ದಾರೆ ವ್ಯಾನಿಗೆ ಹತ್ತಕ್ಕೆ. ಅದೇ ನಾನು ಪಕ್ಕ ಗೈಸ್, ಇವಳ್ದು ಒಂದೊಂದು ಪೋಸ್ಟ್ ಇರುತ್ತೆ, ಕಳೆದು ಹೋಗ್ಬೇಕು ಗೈಸ್. ಕ್ರೇಜಿಯಾಗಿ ಆಗ್ತಾಳೆ ಗೈಸ್ ಪೋಸ್ಟ್ ಮಾತ್ರ. ಓ ಹಾಯ್, ಓ ಇವ್ರನ್ನ ನಾವಂತೂ ಕ್ಯಾಂಪಲ್ಲಿ ಮಸ್ತಾಗಿ ಸರಿ ಆಯ್ತು. ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವ್ರನ್ನ ಮಾತ್ರ ನೆಕ್ಸ್ಟ್ ಲೆವೆಲ್ ಆಡಿಸ್ಕೋತಾ ಇದ್ರು ಕ್ಯಾಂಪಲ್ಲಿ. ಫುಲ್ ಫನ್, ಫುಲ್ ಮಜಾ, ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು. ಇವ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ಇವ್ರು ಹೆಂಗೆ ಅಂತಂದರೆ ಫುಲ್ ಮರ್ಯಾದೆ ಕೊಡ್ಬೇಡ. ಅವಳು ಪೋಸ್ಟ್ ಹಾಕ್ತಾಳೆ ಗೈಸ್, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರದ್ದು ರಿಲೇಟೆಡ್ಡು. ಯಪ್ಪ ಏನು ಮಸ್ತಾಗಿ ಆಗ್ತಾಳೆ ಗೊತ್ತಾ ಪೋಸ್ಟ್ಗಳು ಮಾತ್ರ. ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ ಇವಳು ಪೋಸ್ಟ್ಗಳಿಗೆ. ಒಂದು ಸತಿ ID ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಬಿಡ್ರಿ ಗೈಸ್. ನೈಸ್. ಅದೆಲ್ಲ ಬಿಡು, ಫಸ್ಟ್ ನಿನ್ನ ಹತ್ರ ಮಾತಾಡ್ಬೇಕು. ಗೈಸ್, ನಾವು ಜಶ್ಮಿನ ಮಿಸ್ ಮಾಡ್ಕೊತಿದ್ದಂಗೆ ಅವ್ರ ಕಾಲೇಜ್ ವ್ಯಾನೇ ಹೋಗ್ತೈತೆ, ಗಾರ್ಡನ್ ಸಿಟಿ. ಜಶ್ಮಿ ನೋಡಿದ್ರೆ ಸ್ವಲ್ಪ ಹಂಗೆ ನೋಡವ, ನಿಮ್ಮ ಕಾಲೇಜ್ ವ್ಯಾನು ನೀನು ನೆನ್ಸ್ಕೊತಿದ್ವಿ. ಜಶ್ಮಿದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ಮಜಾ ಮಾಡ್ಬೋದಿತ್ತು ಅಂತ ಹಂಗಂತಿದ್ದಂಗೆ ನಿಮ್ಮ ಕಾಲೇಜ್ ವ್ಯಾನ್ ಬಂತು. ಸೊ ನಮ್ಮ ಹುಡುಗಿರು ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಪಡ್ತಿದ್ದಾರೆ. ಇನ್ನೂ ಸ್ವಲ್ಪ ಜನ ಅಲ್ಲಿ ಮುಂದೆ ಇದ್ದಾರೆ, ಹೋಗೋಣ ಬನ್ನಿ, ಆಮೇಲೆ ಅವ್ರನ್ನ ಕ್ಯಾಪ್ಚರ್ ಮಾಡೋಣ. ಇಂಟ್ರಡಕ್ಷನ್ ಪ್ಲೀಸ್. ಹಾಯ್, ಹಲೋ. ಸೆಕೆಂಡ್ ಇಯರ್ಸ್ ಅನ್ಸುತ್ತಲ್ವ ಇವರು? ಥರ್ಡ್ ಇಯರ್ಸು. ಒಂದು ಮಿಸ್ಟೇಕ್ ಆಗೋಯ್ತು ಪಾಪ. ಇವ್ರನ್ನೆಲ್ಲ ನಾನು ಯಾವತ್ತೂ ನೋಡೇ ಇರಲಿಲ್ಲ, ನೋಡ್ಬಿಟ್ಟೆ. ಅದಕ್ಕೆ ಇವರು ಸೆಕೆಂಡ್ ಇಯರ್ಸ ಅಂತ ಕೇಳಿದೆ. ಅವಳು ಮಕ್ಕುಗಿತ್ತವಳೆ. ಥರ್ಡ್ ಇಯರ್ C ಸೆಟ್ಗೆ B ಸೆಟ್ ಅವ್ರೆ ಅಂತ ಬರ್ತಾರೆ ಅಂತ ಆಟೋ ಕರೆಕ್ಷನ್ ತಪ್ಪಾಯ್ತು, ಕ್ಷಮಿಸ್ಬಿಡಿ. ರೋಡಿಗೆ ಬಂದವ್ರೆ ಕೊಡ ಇಂಟ್ರಡಕ್ಷನ್ ಪಟ. ಇವ್ರು ಗೊತ್ತು, ಇವ್ರನ್ನ ನೋಡಿದ್ದೀನಿ ಕ್ಯಾಂಪಲ್ಲಿ. ಕೀರ್ತನ, ಹೇಳು. ಪಾರ್ವತಿ. ಹಾಯ್. ಪಾರ್ವತಿ ಯಾರು? पार्वती उसका नाम क्या है?
ಪವಿತ್ರ ಸಾರಿ ಬಿಂದು ಬಿಂದು, ಅಲಿಶಾ, ಮಮತಾ, ಮೇಘನಾ, ಅನುಷ್. ಗೈಸ್ ಕೋ ಕೆಡೆಟು ಹೆಸರುಗಳು ಗೊತ್ತಿಲ್ಲ ಇವಳಿಗೆ. ಥೂ, ನಾಚಿಕೆ ಆಗಬೇಕು ನಿನಗೆ, ನಾಚಿಕೆ ಆಗ್ಬೇಕು ನಿನಗೆ. ಥೂ. ಬೃಂದಾವನ್ ಕಾಲೇಜ್ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೂ ವ್ಯಾನ್ ಬಂದಿದೆ. ಪಾಪ ಅವರು ಎಲ್ಲರೂ ಹೋಗ್ತಿದ್ದಾರೆ, ಒಟ್ಟಿಗೆ ಹೋಗಿ ಒಟ್ಟಿಗೆ ಬರಬೇಕು. ಸೊ ಅದಕ್ಕೆ ಇವತ್ತಿಗೆ ಇದು ಮುಗೀತು. ಅವರು ನಾಳೆ ಸಿಗೋಣ ಬಿಡು, ನಾಳೆ ಸ್ವಲ್ಪ ಟೈಮ್ ಇರುತ್ತೆ ಮಾತಾಡೋಕ್ಕೆ, ಇವಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟ್ರು. ನಾಳೆಗೆ ನಮಗೆ ರೈಟಿಂಗ್ ಎಕ್ಸಾಮ್ ಇರೋದು. ನಾಳೆ ಇದನ್ನೇ ಕಂಟಿನ್ಯೂ ಮಾಡ್ತೀನೋ ಇಲ್ಲ ಅಂತ ಅಂದರೆ ಸಪ್ರೇಟ್ ವೀಡಿಯೋ ಮಾಡ್ತೀನೋ ನನಗೆ ಐಡಿಯಾ ಇಲ್ಲ. ಯಾಕೆಂದರೆ ನಾನು ಕ್ಲಿಪ್ಸ್ ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟೇ ಗೈಸ್. ಇದು ಮಾಡಿರೋದೆಲ್ಲ ಆಗಲಿಲ್ಲ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ದೆಲ್ಲ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತವೆ, ಅದನ್ನೆಲ್ಲ ನಾವು ಬ್ರೇಕ್ ಮಾಡೋಂಗಿಲ್ಲ. ಅದಕ್ಕಾಗಿ ಸೊ ಇವಾಗ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಅಷ್ಟೇ. ಮಾತಾಡ್ರಿ, ಅವಾಗ ಅಷ್ಟು ಕಂಟೆಂಟ್ ಕೊಡ್ತಿದ್ರಿ, ಇವಾಗ ನಂಗೆ ಕಂಟೆಂಟೇ ಕೊಡ್ತಿಲ್ಲ. ಏನು ಮಾತಾಡೋದು, ನಾಳೆ ಎಕ್ಸಾಮ್ ಇದೆ, ಏನು ಓದಿಲ್ಲ. ಹಾಂ, ನೀವೇನು ಬಿಡಿ ECE ಟಾಪರ್ ಅಂತೆ ಓದ್ ಬಂದಿರ್ತೀರಾ. ಅಂದರೆ NCC ಏನು ಗೊತ್ತಿಲ್ವಲ್ಲ. ECE ಅಂತ ಬುಕ್ಗಳೇ ಓದ್ ದಬಾಕಿದ್ದೀರಾ ಅಂದರೆ ಇದೆಲ್ಲ ಒಂದು ಲೆಕ್ಕನ. ಓದ್ಬಿಟ್ಟೆ, ಇದು ಕಷ್ಟ. ಸರಿ ಆಯ್ತು, ಓಕೆ ಬಾಯ್. ಅಂತೂ ಪಕ್ಕ ಫಿಕ್ಸು. ಒನ್ ಲಾಸ್ಟ್ ಟೈಮ್. ನೋಡು ಬೇರೆ ನೋಡು. ಫೈನಲಿ ಸರ್ಟಿಫಿಕೇಟ್ ಎಕ್ಸಾಮ್ ಇಸ್ ಡನ್. ಲಾಸ್ಟ್ ಫೋಟೋ ತಗೊಂಡ್ರೆ ಮುಗಿತು. ಯಾರನ್ನ ಗೈಸ್ ಇಲ್ಲಿ ಗೈಸ್ ಇರಿ, ಅವ್ರನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಕಾಣಿಸ್ತಿಲ್ಲ, ಒಂಥರ ಶಾಡೋ ಬೀಳ್ತಿದೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇವರು ನಮಗೆ ಫೋಟೋ ತಗೊಟ್ರು. ಸೊ ಥ್ಯಾಂಕ್ಸ್ ನಮ್ಮ ಫೋಟೋಗ್ರಾಫರ್. ಇಂಟ್ರಡಕ್ಷನ್ ಕೊಡ್ರಿ. ಅಯ್ಯೋ ಸರಿ ಸರಿ, ಓಕೆ ಬಾಯ್. ನಾನು ಬಂದೆ. ಬೇಗ ಬಾ ಗುಣ, ಓವರ್ ಆಕ್ಷನ್ ಮಾಡ್ಬೇಡ. ಓವರ್ ಆಕ್ಷನ್ ಏನು ಮಾಡ್ತಾ ಇಲ್ಲ, ಬ್ಲಾಗ್ ಮಾಡ್ತಾ. ಒಂದು ಸ್ನ್ಯಾಪ್ಗೋಸ್ಕರ ವ್ಲಾಗರ್ನೇ ಇದು ಮಾಡ್ತಾರೆ ಗೈಸ್ ಇವರು. ಗೈಸ್ ಎನಿಥಿಂಗ್ ಟು ಸೇ ಒನ್ ಲಾಸ್ಟ್ ಟೈಮ್? बंदे रो ए बात कर रहे दिस ये मेरे को बहुत बार मारी यार. पापा ಅವಳನ್ನ ಕ್ಯಾಂಪಲ್ಲೆಲ್ಲ ಹೊಡೆದ್ಬಿಟ್ಟಿದೆ ಗಾಯ್ಸ್. ಇದು ಆ್ಯಕ್ಚುಲಿ ಹುಡುಗ ಅಂತ ಅನ್ಕೋಬೇಡ್ರಿ. ಕ್ಯಾಂಪಲ್ಲಿ ನಾವೆಲ್ಲ SWs ಇದ್ದರೆ ಒಬ್ಬನೇ ಇದ್ದಿದ್ದು. SD ಹಾಕಿ ಕಳಿಸ್ಬಿಟ್ಟಾರಪ್ಪ, SW ಹಾಸ್ಟೆಲ್ ಒಳಗಡೆ ಅಂದ್ಕೊಂಡಿದ್ವಿ. ಆಮೇಲೆ ರಿಯಲೈಸ್ ಆಯಿತು ದಿಸ್ ಇಸ್ ಸೌಮ್ಯ ಅಂತ ಹೇಳಿ. ಆಮೇಲೆ ನಾವು ಡ್ರಾಮಾ ಎಲ್ಲ ಮಾಡಿದ್ವಿ, ಮಸ್ತಾಗಿತ್ತು. ಬೆಸ್ಟ್ ಆ್ಯಕ್ಟರ್ ಆ್ಯಕ್ಚುಲಿ. ಇಲ್ಲೊಬ್ರು ಇದ್ದಾರೆ, ಇಲ್ಲಿ ಹೋಗ್ತಿದ್ದಾರೆ. ಬೃಂದಾವನ್ ಕಾಲೇಜ್ ಅವರು ಯಾರೋ ಬಂದರು, ಯಾರೋ ಗೈಸ್ ಗೊತ್ತಿಲ್ಲ ಗೈಸ್ ಯಾರೋ. ये बहुत हमारी जयो मैम. तू क्या है रे? और ये सबसे बड़ी वाली एक्टर इतना पिटाई की थी यार मेरे को कैंप में. गाइस
ಫುಲ್ ಫ್ಲೆಕ್ಸ್ ಮಾಡ್ತಾವ್ರೆ ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಫುಲ್ ವೀಡಿಯೋ ಮಾಡೋದಕ್ಕೆಲ್ಲ ಮಸ್ತಾಗಿ ರೆಡಿ ಮಾಡ್ಕೊತವ್ರೆ. ನೋಡಬೇಕು ಯಾವ ರೇಂಜಿಗೆ ವೀಡಿಯೋ ಮಾಡ್ತಾರೆ ಇವರು ಅಂತ. ಸೀರಿಯಸ್ಲಿ ಐ ಹ್ಯಾವ್ ನೋ ಐಡಿಯಾ. ನೋಡೋಣ.